ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಕಾಶ್ಮೀರಕ್ಕೆ ಹೋಗೋಕೆ ದೇಶದ ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದ್ದಾರೆ. 60% ಜಮ್ಮು ಕಾಶ್ಮೀರ ಪ್ರವಾಸ ರದ್ದಾಗ್ಬಿಟ್ಟಿದೆ. ಬೇರೆ ರಾಜ್ಯದ ಪ್ರವಾಸಕ್ಕೆ ಪ್ರವಾಸಿಗರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಸರಿ ಹೋಗ್ತಾ ಇತ್ತು. ಕಾಶ್ಮೀರಕ್ಕೆ ಹೆಚ್ಚಿನ ಜನ ಹೋಗೋದಕ್ಕೆ ಬಯಸ್ತಾ ಇದ್ರು. ಪ್ರತಿಯೊಬ್ಬ ಭಾರತೀಯರಿಗೂ ಈ ಆಸೆ ಅಂತೂ ಇದ್ದೇ ಇರುತ್ತೆ. ನಾವು ಜೀವನದಲ್ಲಿ ಒಮ್ಮೆ ಆದರೂ ಕಾಶ್ಮೀರ ನೋಡಬೇಕು ಅಂತ. ಯಾಕಂದ್ರೆ ನಾವು ಇದನ್ನ ಸ್ವರ್ಗ ಅಂತ ಕರಿತೀವಿ, ಸಿನಿಮಾಗಳಲ್ಲಿ ನೋಡಿರ್ತೀವಿ. ಯಾಕೆ ಹೋಗಬಾರ್ದು, ನಮ್ಮದೇ ದೇಶ ಅಂತ ಅಂದಾಗ ನಾವು ಹೋಗಬೇಕಲ್ಲ ಇಲ್ಲಿಗೆ ಅನ್ನುವಂಥ ಒಂದು ಬಯಕೆ ಇರುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಾಗಿ ಇತ್ತೀಚೆಗೆ ಕಾಶ್ಮೀರಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ರು, ಬಯಕೆ ಪಡ್ತಾ ಇದ್ರು, ಫ್ಯಾಮಿಲಿ ಸಮೇತವಾಗಿ ಹೋಗ್ತಾ ಇದ್ರು. ಯಾವಾಗ ಈ ಅಟ್ಯಾಕ್ ಆಯಿತೋ ಅಲ್ಲಿಂದ ಒಂದು ಭಯ ಶುರು ಆಗ್ಬಿಟ್ಟಿದೆ. ತುಂಬ ಜನ ಈ ಅಟ್ಯಾಕಿಗೆ ಒಳಗಾದ ಫ್ಯಾಮಿಲಿಯವ್ರು ಹೇಳ್ತಾ ಇದ್ರು, ಬೇಡ ಅಂತ ಹೇಳಿದ್ವಿ, ಅಲ್ಲಿ ಭದ್ರತೆ ಹೇಗಿರುತ್ತೋ ಅಥವಾ ಅಲ್ಲಿ ವ್ಯವಸ್ಥೆ ಹೇಗಿದೆಯೋ ಬೇಡ ಅಂತ ಹೇಳಿದ್ವಿ, ಆದರೂ ಏನೂ ಆಗಲ್ಲ ಅಂತ ಹೋಗಿದ್ರು, ಈ ಥರ ಆಗ್ಬಿಡ್ತು ಅಂತ. ಯಾವಾಗ ಈ ಥರದೊಂದು ಭಯದ ವಾತಾವರಣ ನಿರ್ಮಾಣ ಆಯಿತೋ, ಈಗ ನೋಡಿ ಸಮ್ಮರ್ ಹಾಲಿಡೇಸ್ ಇತ್ತು, ತುಂಬ ಫ್ಯಾಮಿಲಿ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರು, ಪ್ಯಾಕೇಜಲ್ಲಿ ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತ. ಈ ಒಂದು ಘಟನೆಯಿಂದ ಎಲ್ಲ ಹೆದರುತ್ತಿದ್ದಾರೆ, ಹಿಂದೇಟು ಹಾಕ್ತಿದ್ದಾರೆ. ಜೀವ ಉಳಿದ್ರೆ ಸಾಕಪ್ಪ, ಎಲ್ಲಿಗೂ ಹೋಗೋದು ಬೇಡ, ಹಾಗೂ ನಾವು ಟ್ರಿಪ್ ಹೋಗಬೇಕು ಅಂತಂದರೆ ಬೇರೆ ಯಾವುದಾದ್ರು ರಾಜ್ಯಕ್ಕೆ ಹೋಗೋಣ ಅಥವಾ ಬೇರೆ ಇನ್ಯಾವುದಾದ್ರು ದೇಶಕ್ಕೆ ಹೋಗಿ ಬರೋಣ ಅನ್ನುವಂಥ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಇದರಿಂದ ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅಂತ ಅಂದರೆ, ಅಲ್ಲಿ ವ್ಯಾವಹಾರಿಕವಾಗಿ ಜೀವನವನ್ನು ಕಟ್ಕೊಂಡಿರ್ತಾರಲ್ಲ, ಆ ದಿನ ದುಡಿಬೇಕು, ಆ ದಿನ ತಿನ್ನಬೇಕು, ಅದು ಕುದುರೆ ಓಡಿಸೋರಾಗಿರ್ಬೋದು, ಫೋಟೋಗ್ರಾಫರ್ಸ್ ಆಗಿರ್ಬೋದು, ಅಲ್ಲಿ ಸ್ನ್ಯಾಕ್ಸ್ ಮಾರುವವರಾಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ಗಳಾಗಿರಬಹುದು, ಟೂರಿಸಮ್ ಪ್ಲೇಸಸ್ಸು ಅಂತ ಅಂದಾಗ ಸಹಜವಾಗಿ ಅಲ್ಲಿ ಏನೆಲ್ಲ ಇರುತ್ತೋ ಎಲ್ರಿಗೂ ಅದೊಂದು ಹೊಡೆತ. ವಾಪಸ್ ಆ ಜೀವನವನ್ನು ಕಟ್ಕೊಳ್ಳೋದು ಅದಕ್ಕೆ ಎಷ್ಟು ಹರಸಾಹಸ ಪಡಬೇಕೋ ಗೊತ್ತಿಲ್ಲ. ಒಂದು ನಂಬಿಕೆ ಮೇಲೆ ಒಂದು ಭದ್ರತೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇದ್ರು. ಬಟ್ ಈ ಘಟನೆ ಆದ ಮೇಲೆ ಟ್ರಿಪ್ಪಿಗೆ ಅಂತ ಅಲ್ಲಿಗೆ ಪ್ಲಾನ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಬೇಡ ಅಂತ. ಮನೇಲಿ ಒಪ್ತಾ ಇಲ್ಲ, ಬೇಡ ಬೇಡ ಕಾಶ್ಮೀರಕ್ಕಾದರೆ ಗ್ಯಾರಂಟಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ ತಮಗೆ ಆತಂಕ ಶುರುವಾಗಿದೆ, ಯಾವ ಟ್ರಿಪ್ಪು ಬೇಡ, ನಮ್ಮ ಜೀವ ಒಂದಿದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ 60% ಈಗ ಆಲ್ರೆಡಿ ಎಲ್ಲರೂ ಹೋಗೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿಯೇ ಸಾಕಷ್ಟು ರೀತಿಯಾದಂಥ ಪರಿಣಾಮವನ್ನು ಕಾಶ್ಮೀರಕ್ಕೆ ನೀಡ್ತಾ ಇರುವಂಥದ್ದು. ಅಂದರೆ ಆದಾಯದ ಮೇಲೂ ಹೊಡ್ತಾ ಬೀಳುತ್ತೆ. ಈಗ ನಾವು ಟೂರಿಸಮನ್ನು ಯಾಕೆ ಹೇಳಿ ಉತ್ತೇಜನ ಮಾಡ್ತೀವಿ, ಟೂರಿಸಮ್ ಚೆನ್ನಾಗಿತ್ತು ಅಂತಂದರೆ ಇನ್ಕಮ್ ಚೆನ್ನಾಗಿ ಬರುತ್ತೆ, ಅಭಿವೃದ್ಧಿ ಆಗತ್ತೆ, ಸಂಪನ್ಮೂಲ ಕ್ರೋಢೀಕರಣ ಅನ್ನೋದಾಗತ್ತೆ. ಬಟ್ ಇಲ್ಲಿ ಅದು ಯಾವುದೂ ಆಗ್ತಾ ಇಲ್ಲ. ಇದು ಸ್ವಲ್ಪ ಸಮಯ ಹೋಗಬಹುದೇನೋ, ಸ್ವಲ್ಪ ಸಮಯ ಹಿಡಿಬಹುದೇನೋ, ಬಟ್ ಅದು 6 ತಿಂಗಳು 3 ತಿಂಗಳು 1 ವರ್ಷನೋ ಹೇಗೋ ಭಯ ಬಿಡಬೇಕಾಗತ್ತೆ, ಜನ ಭಯ ಬಿಟ್ಟು ಹೋಗಬೇಕಾಗತ್ತೆ. ಸೊ ಅದು ಯಾವಾಗ ಹೋಗ್ತಾರೆ, ಯಾವಾಗ ಮೊದಲಿನ ಸ್ಥಿತಿಗೆ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಇದು ಕರೆಕ್ಟ್ ಆದಂಥ ವೆದರು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಅನಿಸುತ್ತೆ.